ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸಿಎಂ ಕುರ್ಚಿ ಕಲಹದಿಂದ ಅಹಿಂದ ಸಮಾವೇಶ ನಡೀತಾ ಇದೆ ಅಂತ ಹೇಳಿ ಹಾಸನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. 5 ಕಡೆ ಅಹಿಂದ ಬೆಂಬಲಿತ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಹುಶಃ ಈ ಸಿಎಂ ಕುರ್ಚಿ ಕಲಹ ಆಗಿದೆಯಲ್ಲ ಅದರಿಂದಾಗಿ ನಡೀತಾ ಇರೋದು ಅನ್ನುವಂಥ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದರು. ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಡೀತಾ ಇರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅದು ಅವ್ರ ಪಕ್ಷಕ್ಕೆ ಸೇರಿದಂಥದ್ದು, ನನಗೆ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಇವತ್ತು ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ. ನಾಡಿನಲ್ಲಿ ಈಗೇನೋ ಅವರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಕಲಹದಲ್ಲಿ 5 ಕಡೆ ಅಹಿಂದ ಬೆಂಬಲಿತ ಸಮಾವೇಶವನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲ ವಿಚಾರವಾಗಿ ನಾವು ಜೊತೆಗೆ ಮಾತನಾಡೋದಕ್ಕೆ ನಾವು ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಪ್ರಸನ್ನ, ಈಗ ಓವರಾಲ್ ಆಗಿ ವಿಚಾರಗಳನ್ನ ನೋಡ್ತಾ ಹೋದ್ರೆ ಒಟ್ಟಿನಲ್ಲಿ ಸಿಎಂ ಕಲಹ ಇನ್ನೂ ಕೂಡ ಒಂದು ಹಂತಕ್ಕೆ ಬಂದಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗ HD ಕುಮಾರಸ್ವಾಮಿ ಅವರು ಮಾತಾಡಿರೋ ರೀತಿಯಲ್ಲಿ ಅಹಿಂದ ಸಮಾವೇಶ ಮಾಡ್ತಿರೋದನ್ನೇ ಈ ಕುರ್ಚಿ ಕಲಹದಿಂದ ಅಂತ ಹೇಳ್ತಾರೆ. ಇನ್ ಬಿಟ್ವೀನ್ ಶಿವಗಂಗಾ ಬಸವರಾಜ್ ಅವರು ಕೂಡ ಕೆಲವೊಂದಷ್ಟು ವಿಚಾರ ಹೇಳಿದ್ರು. ಆತ ರಾಜೇಂದ್ರ ರಾಜಣ್ಣ ಅವರು ಕೂಡ ಮಾತಾಡಿದ್ದಾರೆ. ಸೊ ಇದೆಲ್ಲ ವಿಚಾರವಾಗಿ ನೋಡ್ತಾ ಹೋದ್ರೆ ಇನ್ನೂ ಕುರ್ಚಿಯ ಈ ಕ್ಲೈಮ್ಯಾಕ್ಸ್ ಯಾವಾಗ? ಹಾಗಾದ್ರೆ DK ಶಿವಕುಮಾರ್ ಅವರು ತಾಳ್ಮೆಯಿಂದ ವರ್ತನೆ ಮಾಡ್ತಾ ಇರುವಂಥದ್ದು ನೋಡಿದ್ರೆ ಹೈಕಮಾಂಡ್ನಿಂದ ಅವ್ರಿಗೊಂದು ಅವರ ಫೇವರ್ ಅಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಅನ್ಸುತ್ತಾ ಪ್ರಸನ್ನ? ರೆಹಮಾನ್, ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ಪಷ್ಟವಾಗಿ ಇಬ್ಬಾಗ ಆಗಿ ಹೋಗಿದೆ. ಆ ಇಬ್ಬಾಗ ಆದಂಥ ಕಾಂಗ್ರೆಸ್ನ ಗೊಂದಲಗಳು ದಿನಕ್ಕೆ ಒಂದೊಂದು ರೀತಿಯಲ್ಲಿ ಮೆಗಾ ಸೀರಿಯಲ್ ರೀತಿಯಲ್ಲಿ ಒಂದೊಂದು ಎಪಿಸೋಡ್ ರಿಲೀಸ್ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ತಾಳ್ಮೆಯ ವಿಚಾರದಲ್ಲಿ ಸಹನೆಯಿಂದ ಕಾಯ್ತಾ ಇರುವಂತಹ DK ಶಿವಕುಮಾರ್ ಮತ್ತು ಅವರ ಜೊತೆಗಿರುವಂತಹ ಶಾಸಕರಿಗೆ ಮೇಲ್ನೋಟಕ್ಕೆ ತಮ್ಮ ಪರವಾಗಿ ಹೈಕಮಾಂಡ್ ಇದೆ ಅಂತ ಅನ್ಸಿದ್ರು ಕೂಡ ನವೆಂಬರ್ ತಿಂಗಳಲ್ಲಿ ಇದ್ದಂತಹ ಮೂಮೆಂಟ್ ಈಗ ಕಾಣಿಸ್ತಾ ಇಲ್ಲ. ಅಷ್ಟು ತೀವ್ರತರವಾಗಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಸಹಜವಾಗಿ ತಾವು ಏನ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಕಾಂಗ್ರೆಸ್ನ ಶಾಸಕರು, ಅದರಲ್ಲಿ DK ಶಿವಕುಮಾರ್ ಅವರ ಆಪ್ತ ಶಾಸಕರ ಮುಂದೆ ಇದ್ದೇ ಇದೆ. ಇದೇ ಕಾರಣಕ್ಕೋಸ್ಕರ ನಾಳೆಯಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇವತ್ತು ಒಂದು ಪ್ರತ್ಯೇಕ ಸಭೆಯನ್ನು ಸೇರಬೇಕು ಅನ್ನೋ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಚರ್ಚೆ ನಡೆದಿತ್ತು. ಪ್ರತ್ಯೇಕವಾಗಿ DK ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಎಲ್ಲ ಶಾಸಕರನ್ನ ಒಂದುಗೂಡಿಸಿ ಮತ್ತೊಂದು ಮೂಮೆಂಟಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಬಗ್ಗೆ ಪ್ರಯತ್ನಗಳು ನಡೆದಿತ್ತು. ಆದ್ರೆ ಇದೀಗ DK ಶಿವಕುಮಾರ್ ಅವರು ಮತ್ತೆ ಸಹನೀಯ ಪಾಠವನ್ನ ಮಾಡಿದ್ದಾರೆ. ತಾಳ್ಮೆಯಿಂದಲೇ ನಾವು ಹೋಗೋದು ಸೂಕ್ತ ಅನ್ನುವಂತ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ DK ಶಿವಕುಮಾರ್ ಮತ್ತು DK ಸುರೇಶ್ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇವತ್ತು ನಡೆಯಬೇಕಿದ್ದಂತಹ ಕಾಂಗ್ರೆಸ್ನ DK ಶಿವಕುಮಾರ್ ಬೆಂಬಲಿತ ಶಾಸಕರ ಸಭೆಗೆ ಸದ್ಯಕ್ಕೆ ನೀವು ಸಭೆ ಸೇರೋದು ಬೇಡ ಅನ್ನುವಂತ ಮೆಸೇಜ್ ಪಾಸ್ ಆಗಿದೆ. ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ನಿಗದಿಯಾಗಿದ್ದಂತಹ ಒಂದು ಸಭೆ ಸದ್ಯಕ್ಕೆ ಮುಂದೂಡಲ್ಪಟ್ಟಿದೆ. ಆದ್ರೆ ಹೈಕಮಾಂಡ್ನ ನಾಯಕರು ಇನ್ನೂ ಕೂಡ ಯಾಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಾಯಕರನ್ನ ಕರೆಸಿ ಸೂಕ್ತವಂತ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇರುವಂತಹ ಯಾವ ನಾಯಕರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮುಂದಿನ ತಿಂಗಳು ಕರಿಬಹುದು, ಮುಂದಿನ ವಾರ ಕರಿಬಹುದು, ತಕ್ಷಣ ಕರಿಬಹುದು, ಈ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕಲಾಗ್ತಾ ಇದೆ ಹೊರತು ಒಂದು ಇತ್ಯರ್ಥಪಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ಪ್ರಯತ್ನಗಳನ್ನ ಮಾಡ್ತಿದೆ ಅನ್ನೋ ಬಗ್ಗೆ ಯಾರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣವಿಲ್ಲ. ಆದ್ರೆ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಣದ ಶಾಸಕರು ಹೇಳ್ತಾ ಇರುವಂತಹ ಮಾತುಗಳು ಬೇರೆ, DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಹೇಳ್ತಾ ಇರುವಂತಹ ಮಾತುಗಳು ಬೇರೆ. ಬಜೆಟ್ ಅನ್ನ ಸಿದ್ಧತೆಯನ್ನ ಪ್ರಾರಂಭ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಮುಂದಿನ ಬಜೆಟ್ಗಳನ್ನು ಕೂಡ ಅವರೇ ಮಂಡಿಸ್ತಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬೆಂಬಲಿತ ಶಾಸಕರ ಮಾತು. ಆದ್ರೆ ಬಜೆಟ್ ಮುಗಿದ ತಕ್ಷಣವಾದರೂ ಒಂದಷ್ಟು ಬದಲಾವಣೆ ಆಗುತ್ತೆ. ಮೇ ತಿಂಗಳ ವೇಳೆಗೆ ಒಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ಇದ್ದೇ ಇದೆ. ಅದಕ್ಕೆ ಪೂರಕವಾಗಿ ಹೈಕಮಾಂಡ್ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಮಾತು. ಆದರೆ ಎಲ್ಲೋ ಒಂದು ಕಡೆ ನಡೀತಾ ಇರುವಂತಹ ಕಾಂಗ್ರೆಸ್ನ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಹಳಿಯನ್ನ ಪಡೆದುಕೊಳ್ತಾ ಇದೆ, ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. DK ಸುರೇಶ್ ಅವರು ಹೇಳಿರುವಂತಹ ಮಾತು ಎಲ್ಲೋ ಒಂದು ಕಡೆ ನೇರವಾಗಿ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಅಥವಾ ಅವರ ಜೊತೆಗಿರುವಂತಹ ಶಾಸಕರಿಗೆ ಎಚ್ಚರಿಕೆ ಮಾತ್ರವಲ್ಲ, AICC ನಾಯಕರಿಗೂ ಕೂಡ ಒಂದು ಪರೋಕ್ಷವಂತ ಎಚ್ಚರಿಕೆಯನ್ನ ನಿನ್ನೆ DK ಸುರೇಶ್ ಅವರು ರವಾನಿಸಿದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಕ್ರಿಯೇಟ್ ಆದಾಗ ಅವರು ಒಂದು ಇತ್ಯರ್ಥಪಡಿಸೋದಕ್ಕೆ ಒಂದು ಸಭೆಯನ್ನ ಕರೆಯಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ತಮ್ಮ ಪರವಾದಂತಹ ನಾಯಕರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡಬೇಕು ಅಂತ ಹೇಳಿ ಈಗಾಗಲೇ DK ಶಿವಕುಮಾರ್ ಅವರು ಅವರ ಜೊತೆಗಿರುವಂತಹ ಶಾಸಕರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ಎಲ್ಲವನ್ನೂ ಕೂಡ ಇಲ್ಲಿಯೇ ಇತ್ಯರ್ಥಪಡಿಸೋದಕ್ಕೆ ತಕ್ಷಣ ಯಾಕೆ ಹೈಕಮಾಂಡ್ ಮುಂದಾಗ್ತಿಲ್ಲ ಅನ್ನುವಂಥ ಪ್ರಶ್ನೆ ಮಾತ್ರ ಸದ್ಯಕ್ಕೆ ಎದುರಾಗ್ತಾ ಇದ್ದಾರೆ. ಅಮ್ಮನ್ನ ಓಕೆ, ಥ್ಯಾಂಕ್ ಯು ಪ್ರಸನ್ನ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH